ಮೇಡಮ್ ಎದ್ದೋಗ್ಬಿಟ್ಟವ್ರಲ್ಲ ಅಂತ. ಅದ್ ಹೇಗೆ ಹಿಂಗೆಲ್ಲ ನಡೆಯುತ್ತಾ ಅಂದ್ರೆ ಮೇಡಮ್ ಅಲ್ಲ ಸುಮ್ನೆ ವೇಟ್ ಆಗುತ್ತಲ್ಲ ಅಂತ ಅವರು ಕೇಳಿಸ್ಕೋಬೇಕಲ್ಲ. ಮಾತಾಡ್ತಿದ್ದೀರಾ? ಅಲ್ಲ ಇನ್ನೇನು ಸಾರೇ ಶಾಂತ ಅಂದ್ರೆ ಮೇಡಮ್ ಬಗ್ಗೆನೇ ಮಾತಾಡ್ಬೇಕು. ಅದ್ರ ಬಗ್ಗೆ ಅಷ್ಟೇ, ಸಿನಿಮಾ ಬಗ್ಗೆ ಅಲ್ಲ ಸಿನಿಮಾ ಬಗ್ಗೆ ಗಜರಾಮರ್ ಬಗ್ಗೆ ಮಾತಾಡ್ತೀನಿ, ಆದ್ರೆ ಮೇಡಮ್ ನೋಡ್ಕೊಂಡು ಮಾತಾಡಿದ್ರೆ ಏನೋ ಒಂದು ಎನರ್ಜಿ ಅಂತ ಅಷ್ಟೇ. ಈಗ ಪಕ್ಕದಲ್ಲಿದ್ದವ್ರು ಹೇಳ್ತಾ ಇರ್ಲಿಲ್ವಾ ಸಾರಾಯಿ ಕುಡಿದ್ರು ಅಷ್ಟೇ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ. ನಂಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ. ಯಾರು ನಾಟಿ ಇಲ್ಲ ಸರ್, ನಾನ್ ಮಾತಾಡ್ತಾರೆ ಬ್ಯೂಟಿ ಬಗ್ಗೆ. ಥ್ಯಾಂಕ್ ಯು ಸರ್, ನಾನು ಸ್ವಲ್ಪ ನಾಟಿನೇ ಅಂದ್ರೆ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಮೇಡಮ್ ನಾವು ಟಿವಿ ಮೊಬೈಲ್ ಅಲ್ಲೆಲ್ಲ ನೋಡ್ತಾ ಇದ್ದೋ, ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ. ಆ ಸಂತೋಷ ಹೆಂಗ್ ತೋಡ್ಕೊಳ್ಳೋದು ಹೇಳಿ ಅಲ್ವಾ? ನಾನೊಬ್ನೇ ಇಲ್ಲ, ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲ್ ಅಲ್ಲಿ ನೋಡಿ ಖುಷಿ ಪಟ್ಟಿರ್ತಾರೆ. ಹಂಗಲ್ಲ, ನಿಮ್ ಸಾಂಗ್ ಮೇಡಮ್ ಪಿಕ್ಚರ್ ಈಗ ವೀರಮ್ಮದ ಕೈಲಿ ಆ ಸಾಂಗ್ ಎಷ್ಟು ಸರಿ ನೋಡಿದೀವಿ ನಾವು. ಅವಾಗ ಸ್ಕೂಲ್ ಅಲ್ಲ ಕಾಲೇಜ್ ಆ ಮೇಡಮ್ ನೋಡಿದ್ರೆ ಒಂದು ಎನರ್ಜಿ ನಮ್ಗೆ. ಈಗ ಒಂದು ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋದು ಕುಂತಿರೋದು ನೋಡಿ ಭಾರಿ ಖುಷಿ ಆಗುತ್ತೆ. ಲವ್ ಯು ಮೇಡಮ್, ನಿಮ್ ಸಖತ್ ಇಷ್ಟಪಡ್ತೀವಿ ನಾವು. ಥ್ಯಾಂಕ್ ಯು. ನೋಡಿ ಲವ್ ಯು ಟು ಅಂದೇ ಬಿಟ್ರವ್ರು. ಓ ಥ್ಯಾಂಕ್ ಯು, ಅದನ್ನ ಇಟ್ಕೊಳ್ರಪ್ಪ, ಯಾಕೆಂದ್ರೆ ಅದೊಂದೇ ಸಾಕ್ಷಿ ನಮ್ಗೆ ಭಾರಿ ಖುಷಿ ಆಗುತ್ತೆ. ಮೇಡಮ್ ಥ್ಯಾಂಕ್ ಯು. ನಾವು ಯಾಕೆಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದು ನಾವು. ಕಾಮಿಡಿ ಕಿಲಾಡಿ ಮತ್ತೆ ಗಿಚ್ಚಿಗಿಲಿ ಮಜಾ ಬರಕ ಈ ತರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ದು ಭಾರಿ ಖುಷಿ ಆಗುತ್ತೆ. ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನೆಲ್ಲ ಟಿವಿಲಿ ನೋಡ್ತಾ ಇದ್ದು, ಇವತ್ತು ಎದುರುಗಡೆ ಬಂದ ತಕ್ಷಣನೇ ಒಂದು ಸಾರಾಯಿ ಮೈ ಮೇಲೆ ಬಿದ್ದಂಗ ಆಗ್ಬಿಡ್ತು. ಮೇಡಮ್ ಥ್ಯಾಂಕ್ ಯು, ದೊಡ್ಡ ಫ್ಯಾನ್ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು. ಈಗ ಮಾತಾಡ್ತೀನಿ ನಾವು ಏನ್ ಮೇಡಮ್ ಇಷ್ಟೊತ್ತು ಕಟ್ಟು. ಹೌದಾ, ಇರ್ಲಿ ಮೇಡಮ್ ಜೊತೆ ಮಾತಾಡ್ಬೇಕಾಯ್ತಲ್ಲ ಸಾಕು. ಥ್ಯಾಂಕ್ ಯು. ಆಮೇಲೆ ಗಜರಾಮ ಪಿಕ್ಚರ್ ನಾನೊಂದು ಒಂದು ಡೈಲಾಗ್ ನೋಡಿದೆ ನಮ್ಮ ಶರತ್ ಲಲಿತಾಶ್ವ ಸರ್ದು, ನನ್ನ ರಾಮ ಗಜರಾಮ ಅಂತ. ಆ ಒಂದು ಟೈಟ್ಲ್ ನೋಡಿದಾಗಲೇ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಮೈರೋಮ ಜುಂಬಣುತ್ತೆ. ಆಮೇಲೆ ಎಲ್ಲೋ ಒಂದ್ ಕಡೆ ಕಣ್ಣು ಆ ಕಡೆ ಈ ಕಡೆ ಆಯ್ಸಂಗಿಲ್ಲ, ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ. ಸಿನಿಮಾನು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಬಂದಿದೆ ಅಣ್ಣ. ಆಮೇಲೆ ಈ ಸಾರಾಯಿ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದೀನಿ. ಧನು ಮಾಸ್ಟರ್ ಹೇಳ್ಕೊಂಡೇ ಇಲ್ಲ, ಏನಾಯ್ತು ಏನೋ ಅವ್ರಿಗೆ ಆತರ ಫೀಲಿಂಗ್ ಅನಿಸ್ಲಿಲ್ಲ. ನಾನು ಆ ಸಾಂಗ್ ಅಲ್ಲಿ ಮುಂದೆ ಕೂತಿದ್ದೆ ನಾನೇ. ಅದೇ ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ನೆಲದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ನಲ್ಲ, ಆ ನೆಲದಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು. ಧನು ಮಾಸ್ಟರ್ ಥ್ಯಾಂಕ್ ಯು. ಅಣ್ಣ 3 ದಿವಸ ಇದ್ದ ಫುಲ್ ಕುಡಿದು ಮಲಗಿಬಿಟ್ಟಿದ್ದೆ ನಾನು. ಫುಲ್ ಕುಡಿದು ಮಲಗಿಬಿಟ್ಟಿದ್ಯಾ ಅನ್ಸುತ್ತೆ ನಾನು. ಅಲ್ಲಿ ಏನ್ ಮಾಡ್ತಾನೆ ಕುಡಿದಲ್ಲಿ ಮಲಗಿರ್ತಿಲ್ಲ. ಅಂದ್ರೆ ಡ್ಯಾನ್ಸ್ ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು 3 ದಿನ ಕಲಿಯುವಂತ ಅವಶ್ಯಕತೆ ಇಲ್ಲ. ಧನು ಮಾಸ್ಟರ್ ನೋಡಿದ ತಕ್ಷಣನೇ ಕಲ್ತ್ಬಿಟ್ಟೆ ಡ್ಯಾನ್ಸ್. ಅಂದ್ರೆ ಅಷ್ಟೊಂದು ಗ್ರಹಿಕ ಶಕ್ತಿ ನನ್ಗಿದೆಯಣ್ಣ. ಆ ಡ್ಯಾನ್ಸ್ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡ್ದೆ ಅಂತ. ನೋಡಿ ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ನನ್ನ ಮೇಲೆ, ಹಿಂದ್ಗಡೆಯಿಂದ ಆಶೀರ್ವಾದ ಮಾಡ್ತಾವ್ರೆ. ಥ್ಯಾಂಕ್ ಯು ಸರ್. ಅವ್ರು ತುಂಬಾ ಚೆನ್ನಾಗಿ ನನ್ನ ಹೆಂಡತಿಗೆ ಹೇಳಿದೆ ನೋಡಿ ಹೆಂಗ್ ಡ್ಯಾನ್ಸ್ ಮಾಡಿದೀನಿ ಅಂತ. ಅದಕ್ಕೆ ಕರೆಕ್ಟ್ ಆಗಿ ಹೇಳಿದ್ರು ನಿಂಗೆ ಡ್ಯಾನ್ಸ್ ಬಂದಿಲ್ಲ ಅದಕ್ಕೆ ಸೈಡ್ಗೆ ಎಸ್ಬಿಟ್ಟವ್ರೆ. ಇಲ್ಲ ಏನಿಲ್ಲ ಅಣ್ಣ, ಅದೊಂದು ಸ್ವಲ್ಪ ಜಲಸಿ ಇರ್ತದೆ ಅವ್ರಿಗೆ. ಈಗ ನಾವು ಒಬ್ಬ ಡ್ಯಾನ್ಸರ್ ಆಗಿ ಸಾರಾಯಿ ಶಾಂತಮದಲ್ಲಿ ಕಾಣಿಸ್ಕೊಂಡಿದೀನಿ ಅಂದಾಗ ಅದೊಂದು ದೊಡ್ಡ ಹೆಮ್ಮೆ. ನಾನು ಡ್ಯಾನ್ಸ್ ಮಾಡೋ ಸಾಂಗ್ ಬಂದಿದೆಯಲ್ಲ ಅಂತ ಖುಷಿ ಆಗ್ತೈತೆ. ಆಮೇಲೆ ಗಜರಾಮ ಅದ್ಭುತವಾದ ಸಿನಿಮಾ ನೋಡಿ, ಎಂತ ಒಂದು ಇದು ನೋಡಿ, ಎಂತ ನೀತಿ ಇದೆ ಅಂತ. ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನ ತಿದ್ದಿ ತೀಡಿದವ್ರು ಹಿಂದೆ ಕೂತ್ಬಿಟ್ಟವ್ರೆ ಅಲ್ಲಿ ಪ್ರೊಡ್ಯೂಸರ್ಸ್. ಅಣ್ಣ ಥ್ಯಾಂಕ್ಸ್ ಅಣ್ಣ, ನಿಜವಾಗ್ಲೂ ನೀವ್ ಯಾವಾಗ್ಲೂ ಅಲ್ಲೇ ಇರಿ, ನಮ್ಗೆ ಇಲ್ಲಿ ಕಳಿಸ್ತಾನೆ ಇರಿ, ನಮ್ಗೆ ಇನ್ನೊಂದೆರಡು ಸಿನಿಮಾ ಮಾಡ್ತಾನೆ ಇರಿ ಅಂತ ಭಗವಂತನ ಕೇಳ್ಕೊತಾ ಇರ್ತೀನಿ. ಆಮೇಲೆ ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ಸಿನಿಮಾ ನಿನ್ನೆ ಹೀರೋ ಹಾಕೊಂಡ್ ಮಾಡ್ತೀನಿ ಅಂತ. ಹೌದಣ್ಣ? ರಾಗಿಣಿ ಮೇಡಮ್ ಸೋಡದ ದೇವ್ರದಾಗಿದ್ದ ಅಣ್ಣ ನಿಮ್ ಸೈಡ್ ಹೊಡಿತಾರೆ. ಮೊದ್ಲೇ ನೀವು ಹಾಟ್ ಕಪ್ಪಲ್, ನಾನು ಮೇಡಮ್ ಸೇರಿದ್ರೆ ಏನಾಗ್ಬೋದು?
ಹೇಳ ನಾನು ಹೀಲ್ಸ್ ಹಾಕ್ಬೇಕಾಗುತ್ತೆ ಅಲ್ಲ, ನಾನು ಹೈಟ್ ಇಲ್ಲ ಅಂತ ಜಿಮ್ ಮಾಡ್ತೀನಿ ಬಿಡೋಣ. ಜೀವನದಲ್ಲಿ ಯಾವಾಗ ಆಗತ್ತೋ ಯಾರಿಗ್ ಗೊತ್ತಿಲ್ಲ, ಆಗ್ದೇನೆ ಆಗ್ಬೋದಲ್ವಾ. ಅದ್ರಲ್ಲಿ ಏನಂತೆ, ಮಾಡೋಣ ಒಂದ್ ಸಿನಿಮಾ. ಡೇಟ್ ಕೊಟ್ಟಾಯ್ತು, ಮೇಡಮ್ ಡೇಟ್ ಸಿಗ್ಬಿಡ್ತು ಸರ್, ಹಾಕಲಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ದಸರಾ ತುಂಬಾ ಅದ್ಭುತವಾಗಿ ಬಂದಿದೆ, ಭಾರಿ ಖುಷಿ ಆಗುತ್ತೆ. ನಾನು ಇವತ್ತು ಹಾಸನಿಂದ ಬಂದೆ ಮೇಡಮ್ ನೋಡೋಕ್ಕೋಸ್ಕರ. ದಿನ ಹಂಗೆ ಅಲ್ವಾ ಬರೋದು ಶೂಟಿಂಗ್, ಹಾಸನಲ್ಲಿ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬರೋದು. ಇಲ್ಲ, ಫಿಲಮ್ಸ್ ತುಂಬಾ ಚೆನ್ನಾಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟನೇ, ಪ್ರೊಡ್ಯೂಸರ್ಸು ನಮ್ಮ ನರಸಿಂಹಣ್ಣ, ನಮ್ಮ ಕಾಶಿಯಣ್ಣ, ಜೇವಿಯರ್ ಅಣ್ಣ ತುಂಬಾ ಕಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದ್ದಾರೆ. ಬಾಂಧವ್ಯನು ಅಷ್ಟೇ ಅದ್ಭುತವಾಗಿ ಮಾಡಿದ್ರು. ಈ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ನಾನು ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇನೆ, ಗಜರಾಮ ಸಿನಿಮಾನ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಿ. ನಾನು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದು ಅಷ್ಟೇ, ನೀವು ಮೌತ್ ಪಬ್ಲಿಸಿಟಿ ಮಾಡಿದ್ರೆ ಅಷ್ಟೇನೆ ಸಿನಿಮಾ ಥಿಯೇಟರ್ ಉಳಿಯುತ್ತೆ. ಮೊಬೈಲು, ಟೆಲಿಗ್ರಾಮು ಅದ್ರಲ್ಲಿ ಬರುತ್ತೆ, ಇದ್ರಲ್ಲಿ ಬರುತ್ತೆ ಅಂತ ಕಾಯಕ್ ಹೋಗ್ಬಿಡಿ. ನೀವು ದಯವಿಟ್ಟು ಥಿಯೇಟರ್ ಬಂದು ಈ ಪಿಕ್ಚರ್ ನೋಡಿದ್ರೆ ಅಷ್ಟೇನೆ ಈ ಸಿನಿಮಾ ದೊಡ್ಡ ಮಟ್ಟಕ್ಕಾಗೋದು. ಈ ದೊಡ್ಡ ಮಟ್ಟಕ್ಕಾಗಿ ಅವರು ಸೇಫ್ ಆದ್ರೆ ಇನ್ನೊಂದಷ್ಟು ಸಿನಿಮಾನ ಮಾಡೋದಕ್ಕೆ ಮುಂದೆ ಬರ್ತಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ. ಒಂದು ಒಳ್ಳೆ ಅದ್ಭುತವಾದಂತಹ ಸಿನಿಮಾ. ಕುಸ್ತಿ ಸಿನಿಮಾಗಳನ್ನ ನಾವು ಹಳೆಯ ಕಾಲದಲ್ಲಿ ನೋಡ್ತಾ ಇದ್ವಿ. ಅದಾದ್ಮೇಲೆ ಒಂದು ಲಾಂಗ್ ಟೈಮ್ ಆದ್ಮೇಲೆ ಕುಸ್ತಿನ ಒಂದು ನ್ಯಾಷನಲ್ ಲೆವೆಲ್ ತಗೊಂಡೋಗುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ನೋಡ್ಬಂದಿದೆ. ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು, ಲವ್ ಯು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡಿದೆ, ಪಿಕ್ಚರ್ನ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಖುಷಿ ಬಂತು ಅವ್ರಿಗೆ, ಫೈನಲಿ ಕೊಟ್ರಲ್ಲ ಮೈಕ್.